ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನಂದ ಗೋಕುಲ ಸಂಚಿಕೆಯಲ್ಲಿ ಒಂದು ಎದುರಿಸುವಂತಹ ದೊಡ್ಡ ತಿರುವು ಸಿಕ್ಕಿದೆ. ಪ್ರಿಯಾ ಮಾಡಿದ ಒಂದು ತಪ್ಪಿನಿಂದಾಗಿ ಇಡೀ ಸಂಸಾರದಲ್ಲಿ ಬಿರುಗಾಳಿ ಎದ್ದಿದೆ. ನಂದ ಅವರು ಪ್ರಿಯಾ ಮನೆಯವರ ಮುಂದೆ ನಿಂತು ತೀವ್ರವಾಗಿ ಆಕ್ರೋಶ ಹೊರ ಹಾಕುತ್ತಾರೆ. ನಂದ ಅವರು ಖಡಕ್ಕಾಗಿ ಹೇಳುವುದೇನೆಂದರೆ, ನನಗೆ ಅವಳ ಮನಸ್ಸಿಗೆ ಸುಮ್ಮನೆ ನೋವು ಮಾಡಬೇಕು ಎನ್ನುವ ಯಾವುದೇ ಕೆಟ್ಟ ಉದ್ದೇಶವಿಲ್ಲ. ಆದರೆ ಅವಳು ಮಾಡಿದ ತಪ್ಪು ಎಷ್ಟು ದೊಡ್ಡದು ಎನ್ನುವುದು ಅವಳಿಗೆ ಅರಿವಾಗಬೇಕು ಎನ್ನುವ ಒಂದೇ ಕಾರಣಕ್ಕೆ ನಾನು ಇಷ್ಟೆಲ್ಲ ಮಾತನಾಡುತ್ತಿದ್ದೇನೆ ಎಂದು ಗರ್ಜಿಸ್ತಾರೆ. ಇಷ್ಟಕ್ಕೂ ಪ್ರಿಯಾ ಮಾಡಿದ ಕೆಲಸದಿಂದ ವಿಷಯ ಎಲ್ಲಿಂದ ಎಲ್ಲಿಯವರೆಗೆ ಹೋಗಿದೆ ಗೊತ್ತಾ ಫ್ರೆಂಡ್ಸ್. ಪ್ರಿಯಾಳಿಗೆ ದುಡ್ಡು ಹೊಂದಿಸಿ ಕೊಡಬೇಕು ಎನ್ನುವ ಹಠಕ್ಕೆ ಬಿದ್ದ ವಲ್ಲಭ ಊರೆಲ್ಲ ಅಲೆದು ಯಾರ್ಯಾರ ಬಳಿಯೋ ಕೈ ಚಾಚಿದ್ದಾನೆ. ಆದರೆ ಎಲ್ಲೂ ದುಡ್ಡು ಹುಟ್ಟದೇ ಇದ್ದಾಗ ಕೊನೆಗೆ ಅನಿವಾರ್ಯವಾಗಿ ನನ್ನ ಅಕೌಂಟ್ನಿಂದಲೇ ತನ್ನ ಅಕೌಂಟ್ಗೆ ದುಡ್ಡನ್ನು ಕದ್ದು ದಡೆಯಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡಿದ್ದಾನೆ ಎನ್ನುವ ಸ್ಫೋಟಕ ಸತ್ಯವನ್ನು ನಂದ ಅವರು ಬಯಲು ಮಾಡ್ತಾರೆ. ಈ ಕಳ್ಳತನದ ವಿಷಯ ಗೊತ್ತಾಗಿ ನಂದ ಅವರು ಸುಮ್ಮನೆ ಕೂತಿಲ್ಲ. ನನ್ನ ಅಕೌಂಟ್ನಿಂದ ದುಡ್ಡು ತಗೊಂಡ ವಿಷಯ ಗೊತ್ತಾದ ತಕ್ಷಣ ನನ್ನ ಸ್ವಂತ ಮಗನೇ ನಾನು ನಿರ್ದಾಕ್ಷಿಣ್ಯವಾಗಿ ಮನೆಯಿಂದ ಹೊರಗಡೆ ಹಾಕಲು ತಯಾರಿದ್ದೆ ಎಂದು ನಂದ ಅವರು ಗುಡುಗಿದಾಗ ಇಡೀ ಮನೆಯವರು ಬೆಚ್ಚಿ ಬೀಳ್ತಾರೆ. ಇಷ್ಟೆಲ್ಲ ದೊಡ್ಡ ಡ್ರಾಮಾ ತನ್ನ ಕಣ್ಣೆದುರು ನಡೆಯುತ್ತಿದ್ದರೂ ಪ್ರಿಯಾ ಮಾತ್ರ ತನಗೇನು ಗೊತ್ತೇ ಇಲ್ಲ ಎನ್ನುವಂತೆ ಅಮಾಯಕ ತರಹ ಸುಮ್ಮನೆ ನಿಂತಿದ್ದಾಳೆ ಎಂದು ನಂದ ಅವರು ಅವಳ ಮನೆಯವರಿಗೆ ಸರಿಯಾಗಿ ಮಂಗಳಾರತಿ ಮಾಡ್ತಾರೆ. ಪ್ರಿಯಾ ಮತ್ತು ವಲ್ಲಭ ಮಾಡಿದ ಈ ತಪ್ಪು ಮುಂದೆ ಇವರಿಬ್ಬರ ಜೀವನವನ್ನು ಯಾವ ಹಂತಕ್ಕೆ ತಗೊಂಡು ಹೋಗಿ ನಿಲ್ಲಿಸುತ್ತೆ? ನಂದ ಅವರು ನಿಜವಾಗಿಯೂ ವಲ್ಲಭನನ್ನು ಮನೆಯಿಂದ ಹೊರ ಹಾಕ್ತಾರಾ? ಮುಂದಿನ ಅಪ್ಡೇಟಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವಿಡಿಯೋ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ಕತೆ ಏನು ಅಂತ ಹೇಳಿ ಅರ್ಥ ಆಗುತ್ತೆ. ಹಾಗಾಗಿ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬಟನ್ ಒತ್ಕೊಳ್ಳಿ. ಧನ್ಯವಾದಗಳು.